ಮಹಿಳೆಯರ ವಿದ್ಯಾಭ್ಯಾಸಕ್ಕೆ ತಕ್ಕದಂತಹ ಪ್ರತಿಫಲ ಜಿಲ್ಲೆಯಲ್ಲಿ ಸಿಗುವಂತಾಗಬೇಕು. ಸ್ವ ಉದ್ಯೋಗದ ಬಗ್ಗೆ ಮಹಿಳೆಯರು ಹೆಚ್ಚಿನ ಒಲವನ್ನು ತೋರಿಸಿ ಇನ್ನೊಬ್ಬರಿಗೆ ಮಾದರಿ ಆಗಬೇಕು. ಈ ಮೂಲಕ ಯಶಸ್ಸನ್ನು ಕಂಡುಕೊಳ್ಳಲು ಸಾಧ್ಯ ಇದೆ ಅಂತ ಎಎಫ್ಸಿಸಿಐ ನಿರ್ದೇಶಕ ಅಂಡಾರು ದೇವಪ್ರಸಾದ್ ಶೆಟ್ಟಿ ಅವರು ಅಭಿಪ್ರಾಯಪಟ್ಟರು. ಮಹಿಳಾ ಉದ್ಯಮಿಗಳ ಪವರ್ ಸಂಸ್ಥೆ ಇದರ ಆಶ್ರಯದಲ್ಲಿ ಮಿಷನ್ ಕಾಂಪೌಂಡ್ ಬಳಿಯ ಕ್ರಿಶ್ಚಿಯನ್ ಹೈಸ್ಕೂಲ್ ಮೈದಾನದಲ್ಲಿ ನಡೀತಾ ಇರುವ ಪವರ್ ಪರ್ಬ 2025ರಲ್ಲಿ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಮಹಿಳಾ ಉದ್ದಿಮೆದಾರರನ್ನು ಪವರ್ ಸಂಘಟನೆಯ ಮೂಲಕ ಒಗ್ಗೂಡಿಸೋದೇ ಸವಾಲಿನ ಕೆಲಸ ಆಗಿದೆ. ಮನೆ ವ್ಯವಹಾರದ ನಡುವೆ ಇಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ಮತ್ತಷ್ಟು ಉದ್ದಿಮೆದಾರರನ್ನು ಗುರುತಿಸಿದಂತಾಗುತ್ತೆ. ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಉದ್ದಿಮೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಸರ್ಕಾರ ಮತ್ತಷ್ಟು ಪ್ರೋತ್ಸಾಹ ನೀಡುವ ಅಗತ್ಯ ಇದೆ ಅಂತ ಅವರು ತಿಳಿಸಿದರು. ಯುಸಿಸಿಐ ಉಪಾಧ್ಯಕ್ಷ ನಟರಾಜ್, ಡಿಎಸ್ಐಎ ಅಧ್ಯಕ್ಷ ಹರೀಶ್ ಕುಂದರ್, ನಗರಸಭಾ ಸದಸ್ಯೆ ಅಮೃತ ಕೃಷ್ಣಮೂರ್ತಿ, ಉಡುಪಿ ಕಾರ್ಸ್ ಮಾಲಕ ಮೊಹಮ್ಮದ್ ಅಶ್ರಫ್, ಬಿಎನ್ಐ ನಿರ್ದೇಶಕ ಗಣೇಶ್ ಶರ್ಮಾ, ಟೋಸ್ಟ್ ಮಾಟರ್ಸ್ ಜಿಲ್ಲಾ ನಿರ್ದೇಶಕಿ ಸವಿತಾ ಸಾಲಿಯನ್, ಸಂಘಟನಾ ಸಂಯೋಜಕಿ ಸುಗುಣ ಸುವರ್ಣ, ಪವರ್ ಪದಾಧಿಕಾರಿಗಳಾದ ಸುಜಯ ಶೆಟ್ಟಿ, ರೇಷ್ಮಾ ತೋಟ, ನಿಮಿತಾ, ಸತೀಶ್ ಚಂದ್ರ, ಜೆನಿಫರ್ ಮೊದಲಾದವರು ಉಪಸ್ಥಿತರಿದ್ದರು. Dignitaries on the days and off the days. I am Thanusha Mabin, President of Power, takes this opportunity to invite you all. Resilience, passion and unstoppable spirit of women entrepreneurs. Today, as we step into day 2 of Power Purba, elevate and expand the horizons of women entrepreneurs. Once again, welcome to day 2 of Power Purba, where pursuit of economic growth has empowered countless businesses to achieve their full potential. We welcome you, sir. Privileged to welcome Mr. Nataraj, the Vice President of UCCI, the esteemed Power and supports women in the business world came together to form this organization called Power. Since its inception, it has grown into strong and professional body. ನಮ್ಮಲ್ಲಿ ಹಲವಾರು ಅಸೋಸಿಯೇಷನ್ಗಳಿದೆ. ನಾವೀಗ ಚೇಂಬರ್ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್ ನಾವು ಹೇಳ್ತೀವಿ, ನಮ್ಮದು ಪೇರೆಂಟ್ ಬಾಡಿ ಅಂತ. ಅಂದರೆ ಚೇಂಬರ್ ಆಫ್ ಕಾಮರ್ಸಲ್ಲಿ ಎಲ್ಲ ಥರದ ವ್ಯಾಪಾರ ವಿವರಗಳಿಗೆ ಅವರಿಗೆ ಸದಸ್ಯರಾಗುವಂಥ ಅವಕಾಶ ಇದೆ. ಆದರೆ ಕೆಲವು ಸಂಸ್ಥೆಗಳಲ್ಲಿ ಆಗಲಿಕ್ಕಿಲ್ಲ. ಹಾಗಾಗಿ ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿಕೊಂಡು ತಮ್ಮದೇ ಕಾರ್ಯಕ್ರಮವನ್ನು ಮಾಡಿಕೊಳ್ಳುತ್ತಾ ವಿಶೇಷವಾಗಿ ಪವರ್ ಪರ್ಬ ಅಂತ ಕಾರ್ಯಕ್ರಮ ಆಯೋಜಿಸುವುದು ದೊಡ್ಡ ಸವಾಲು. ಬಹುಶಃ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಹಣಕಾಸಿನ ಅಗತ್ಯತೆ ಭಾಳ ಮುಖ್ಯ. ನಮ್ಮಲ್ಲಿರುವ ಮಹಿಳೆಯರು ಪ್ರತಿಯೊಂದು ಕಡೆಗೆ ಪ್ರತಿಯೊಬ್ಬ ಡೋನರ್ ಹತ್ರ, ವ್ಯವಹಾರಸ್ಥರ ಹತ್ರ, ಅಧಿಕಾರಿಗಳ ಹತ್ರ ಕಾಡಿ ಬೇಡಿ ಇದಕ್ಕೆ ಬೇಕಾಗುವಂಥ ಸಂಪನ್ಮೂಲಗಳನ್ನು ಒಟ್ಟು ಮಾಡ್ತಾರೆ. ಅಂದರೆ ತನಗಿರುವ ಮನೆಯ ಜವಾಬ್ದಾರಿ, ತನಗಿರುವ ವ್ಯವಹಾರದ ಜವಾಬ್ದಾರಿ, ತನಗಿರುವ ಸಾಮಾಜಿಕ ಜವಾಬ್ದಾರಿಗಳನ್ನು ಬಿಟ್ಟು ಇಂತಹ ಕೆಲಸ ಮಾಡೋದು ನಿಜಕ್ಕೂ ಅಭಿನಂದನೀಯ. MSME ನಾವೆಲ್ಲರೂ ಈಗ ದೇಶದಲ್ಲಿ 2012ರಲ್ಲಿ ಆ ಸಂಸ್ಥೆಯನ್ನು MSME ಅನ್ನುವಂಥ 2008ರಲ್ಲಿ MSME ಅನ್ನುವ ಸಪರೇಟ್ ವಿಭಾಗ ಮಾಡಿದರು. ನಾವು ಈಗಾಗಲೇ ಹಲವಾರು ಬಾರಿ ಸರ್ಕಾರಕ್ಕೆ ಹೇಳಿದ್ದೇವೆ, MSME ಬೇಡ, ನಮಗೆ ಮೈಕ್ರೋ ಮತ್ತು ಸ್ಮಾಲ್ ಮಾತ್ರ ಕೊಡಿ, ಮೀಡಿಯಮ್ ಎಂಟರ್ಪ್ರೈಸಸ್ಗಳನ್ನು ಬೇರೆ ಮಾಡಿ. ಕಾರಣ ಮೈಕ್ರೋ ಇಂಡಸ್ಟ್ರೀಸಲ್ಲಿ ಇರುವಂತಹ ನಮ್ಮ ಉಡುಪಿನ ಹೆಚ್ಚಿನ ಉದ್ಯೋಗಗಳು 90% ಮೈಕ್ರೋ. ಅದರಲ್ಲೂ ಮೊನ್ನೆ ಸರ್ಕಾರ ಮೈಕ್ರೋವಿನ ಇನ್ವೆಸ್ಟ್ಮೆಂಟನ್ನು 1 ಕೋಟಿಯಿಂದ 5 ಕೋಟಿವರೆಗೆ ಹೆಚ್ಚಿಸಿದೆ. ಆದ್ದರಿಂದ ಮೈಕ್ರೋ ಮಾಡಿದಾಗ ನಾವು ಕೇಳೋದಿಷ್ಟೇ, ನೀವು ನಮಗೆ ಸಾಲ ಕೊಡ್ತೀರಿ, ಹೌದು, ಸಾಲಕ್ಕೆ ಬಡ್ಡಿ 12% ಹಾಕಬೇಡಿ, ಸಾಲಕ್ಕೆ ಕಡಿಮೆ ಅಂದರೆ 8% ಹಾಕಿ, ಅದು ಮಹಿಳೆಯರಿಗೆ 6% ಹಾಕಿ. ಸರ್ಕಾರದ ನಿಬಂಧನೆಗಳ ಪ್ರಕಾರ ಅವರ ಲೇಬರ್ ಫಾರ್ಮಾಲಿಟೀಸ್, ESI ಆಗ್ಬೋದು, ಪ್ರತಿಯೊಂದು ವಿಭಾಗದಲ್ಲಿ ನಮಗೆ ಬೆಂಬಲ ಸಿಗ್ತಾ ಇರೋದು ಸ್ವಲ್ಪ ಕಮ್ಮಿ ಆಗ್ತಾಯಿದೆ. ನಾವು ಹಲವಾರು ಬಾರಿ ಇದನ್ನು ಮಂತ್ರಿಗಳ ಸಭೆಯಲ್ಲಿ, ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಹೇಳಿದ್ದೀವಿ. ನಮಗೆ ಮೈಕ್ರೋ ಇಂಡಸ್ಟ್ರೀಸಿಗೆ ಬಹಳ ಹೆಚ್ಚಿನ ಒತ್ತು ಕೊಟ್ಟಾಗ, ಯಾಕಂದರೆ ಮಹಿಳೆಯರಿಗೆ ಮನೆಯನ್ನು ನೋಡಿಕೊಂಡು, ಗಂಡ ಮಕ್ಕಳನ್ನು ನೋಡಿಕೊಂಡು ತಮ್ಮ ಉದ್ಯೋಗವನ್ನು ಮಾಡಿಕೊಳ್ಳುವಾಗ ದೊಡ್ಡ ಉದ್ದಿಮೆಗಳಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ
ಅತಿ ಸೂಕ್ಷ್ಮ ಮತ್ತು ಸೂಕ್ಷ್ಮ ಉದ್ಯಮಗಳಿಗೆ ಹೆಚ್ಚಿನ ಅವಕಾಶ ಕೊಡಬೇಕು ಅನ್ನುವಂತಹ ನಮ್ಮ ಆಗ್ರಹ ನಂದಿದೆ. ಈ ಸಭೆಯಲ್ಲಿ ಉಪಸ್ಥಿತಿರುವಂತಹ ವೇದಿಕೆಯಲ್ಲಿರುವಂಥ ಯಾರು ಹೇಳಿದ್ರ ಅಧ್ಯಕ್ಷರಾದ ತನುಜಾ ಮಾಬೇನ್ರವರೇ ಹಾಗೂ ಎಲ್ಲ ನನ್ನ ಸ್ನೇಹಿತರೆ, ಸಹೋದರಿಯರೇ, ನೆರೆದಿರುವಂತಹ ಅಕ್ಕ ತಂಗಿಯರೇ, ತಾಯಂದಿರೇ, ಮಾಧ್ಯಮದ ಮಿತ್ರರೇ, ಮಹಿಳೆ ಏನು ಬೇಕಾದರೂ ಸಾಧಿಸ್ಬೋದು.